ಬಂತು ಅಂದ್ರೆ ಆ ಗುರಿಗಾಗಿ ಎಲ್ಲವನ್ನ ತ್ಯಾಗ ಮಾಡಾಕ ಸಿದ್ಧ. ಎಲ್ಲ ಜೀವನವನ್ನೇ ಮೀಸಲಾಗಿಡ್ತು. ಮೀಸಲು ಬಹಳ ಸುಂದರ ಶಬ್ದ ಇದು, ನಿಮಗೆ ಗೊತ್ತದೆ. ಈಗ ಮೀಸಲ ಮಾಡ್ತಾರಲ್ಲ, ಹಾಲು ಮೀಸಲು. ಹಾಲು ಮೀಸಲಂದ್ರೆ ಈ ಹಾಲ ಹಿಂಡಿದ ಬಳಿಕ, ಕಾಸಿದ ಬಳಿಕ ಯಾರ ಕಣ್ಣು ಬೀಳದಂಗ ಯಾರಿಗಾಗಿ ಮೀಸಲೋ ಅವರಿಗೆ ಮೊದಲು ಮುಟ್ಟಿಸೋದು, ಇದು ಮೀಸಲು. ಅವರಿಗಾಗಿಯೇ ಮುಡುಪ. ಹಾಗ ನಮ್ಮ ಜೀವನದ ಕ್ಷಣ ಕ್ಷಣ, ನಮ್ಮ ಕಾರ್ಯಗಳು, ನಮ್ಮ ಮಾತು, ನಮ್ಮ ಮನಸ್ಸು ಎಲ್ಲವೂ ಆ ಉದ್ದೇಶಕ್ಕಾಗಿಯೇ ಮೀಸಲ. ಹೆಂಗಿರಬೇಕು? ಕ್ಯಾಂಟ್ ನಮ್ಮ ದೇಶದವರಲ್ಲ, ಹೊರದೇಶದವರು. ಯಾವ ದೇಶದೊಳಗ ನಾವು ಅಂತಿರ್ತೇವಿ ಈ ನಮ್ಮ ದೇಶದವರು, ಅವ್ರಿಗೆ ಯಾವ ನೀತಿ ಇಲ್ಲ, ನೇಮ್ ಇಲ್ಲ ಅಂತಿರ್ತೇವಿ, ಅಂಥವ್ರು ಎಂಥ ಮೀಸಲು. ಹಾಗ ಮಾಡದೇ ಇದ್ರೆ ಸತ್ಯ ಕಾಣಬರುವುದಿಲ್ಲ. ಸತ್ಯ ಕಾಣುವುದು. ಸತ್ಯ ಮೈ ಬಿಚ್ಚಬೇಕಾದ್ರೆ, ಅದು ದರ್ಶನ ಉಂಟಾಗಬೇಕಾದರೆ, ಸತ್ಯದ ದರ್ಶನ ಉಂಟಾಗಬೇಕಾದರೆ ನಾವು ಮೀಸಲು ಜೀವನವನ್ನ ಸಾಗಿಸಬೇಕು. ಅದಕ್ಕಾಗಿಯೇ ಮುಡುಪಾಗಿ ಇಡಬೇಕು. ಅದಕ್ಕಾಗಿ ಅಂಥ ಮೀಸಲು ಜೀವನವನ್ನ ಸಾಗಿಸುವ ನಿರ್ಣಯ ಮಾಡಿ, ಏನ ಮೀಸಲು ಜೀವನ ಅದನ್ನು ಕಾಪಾಡ್ತೇವಿ, ಬಳಸ್ತೇವಲ್ಲ, ಇದು ಮೀಸಲು ನೀತಿ. ಒಳ್ಳೇದಿಲ್ಲ ಇದು ನೀತಿ. ನೀವು ಏನೇ ಸಾಧನ ಮಾಡಿ ಮೀಸಲು ಇದ್ದರೆ ಅದು ಸಿದ್ಧಿ ಆಗ್ತದೆ, ಇಲ್ಲದೆ ಇದ್ರೆ ಸಿದ್ಧಿ ಆಗೋದಿಲ್ಲ. ಅದು ಒಂದು ಹೊಳೆ ಹೆಂಗ ಹರಿತದ ಅಂತ ತಿಳ್ಕೊಳ್ಳಿ. ಅದಕ್ಕೆ ಹೋಗಿ ನೀವು ಕೇಳಿ, ಎಷ್ಟು ದಿವಸ ಹಿಂಗ ಹರಿಯೋದು, ಎಷ್ಟು ದಿವಸ ಪಾಪ, ಎಷ್ಟು ದೂರ ಹರಿಯೋದು ದಿನಾಲು ವಿಶ್ರಾಂತಿ ಇಲ್ಲದೆ. ದಾರಿಯೊಳಗೇನು ಎಲ್ಲ ಬಂಡೆಗಲ್ಲುಗಳು, ಅವು ಇವು ಎಲ್ಲ ಎಂಥದ್ರಾಗ ಎಷ್ಟು ದಿವಸ ಹರಿಯೋದು. ಅವಾಗ ನದಿ ಹೇಳ್ತದೆ, ಹರಿಯೋದೇ ನನ್ನ ಜೀವನ, ನಾನು ಇರೋದೇ ಹರಿಯೋದಕ್ಕಾಗಿ, ಎಲ್ಲರೇ ಹೋಗಿ ನಿಲ್ಲೋದಕ್ಕಲ್ಲ, ಹರಿಯೋದಕ್ಕೆ. ಬದುಕೇ ಹರಿಯೋದಕ್ಕಾಗಿ. ಹಾಗೆ ನಮ್ಮ ಜೀವನ ಇರೋದೇ ಇಂಥ ಗುರಿಯನ್ನ ತಲುಪೋದಕ್ಕಾಗಿ, ಅದನ್ನ ಪಡೆಯೋದಕ್ಕೆ. ಇಂಥ ಜನ ನಮ್ಮ ದೇಶದೊಳಗೆ ಬಹಳ. ಏನು ಮೀಸಲು ಹಂಗ ಬಾಳೆ ಬದುಕಿ ಹೋದಂಥ ಎಷ್ಟು ಜನ ಇಲ್ಲ. ಅಂಥವ್ರಿಗೆ ನಾವು ಏನಂತೀವಿ? ಸಂತರು, ಶರಣರು, ಮಹಾನುಭಾವರು, ಮಹಾಪುರುಷರು, ಮಹಾತ್ಮರು ಅಂತ ನಾವು ಕರಿತೇವೆ. ಯಾಕೆ? ಜೀವನವನ್ನ ಅದಕ್ಕೆ ಅವರು ಮೀಸಲಾಗಿ ಇಟ್ರು. ಅಂಥ ಮಹಾನುಭಾವರನ್ನ ನಾವು ಎಷ್ಟು ಗೌರವಿಸ್ತೇವೆ. ಅದಕ್ಕೆ ಅವರು ದಾಸಿಮಾರ್ಯರು ಅವರು ಹೇಳಿದರು, ನಾನು ಎಲ್ಲವನ್ನ ಮೀಸಲಾಗಿಟ್ಟೀನಿ ದೇವನೇ. ನನ್ನ ಕಾಯಕ ನೇಯ್ಯೋದು ನೇಯ್ತಾ
ನಾನು ನನ್ನ ಬದುಕನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದೇನೆ. ನೇಯುವಾಗ ನೇಯೋದರಲ್ಲಿಯೇ ತನ್ಮಯ. ನೇಯೋದು ಎದಕ್ಕಾಗಿ? ದೇವನೇ ಇದನ್ನ ನೇಯ್ತಾ ಇರೋದು, ಈ ಬಟ್ಟೆ ತಯಾರ ಮಾಡ್ತಾ ಇರೋದು ನಿನಗಾಗಿ. ತನು ಮೀಸಲು ಶಿವನ ನಿನಗಾಗಿ. ಹಾಗ ಒಂದು ಸಾದಾ ನೇಯೋ ಕೆಲಸ ಮಾಡುವಾಗಲೂ ಮನಸ್ಸಿನಲ್ಲಿ ಆ ಶಿವ ಉದ್ದೇಶ, ಅದನ್ನ ಪಡಿಬೇಕು ಅಂತ. ಆದ್ದರಿಂದ ಅವ್ರು ಹೇಳಿದ್ದು, ಇದೆಲ್ಲ ಮಾಡ್ತಾ ಇದ್ರೆ ನೀನೇ ಜಗದೀಶ ಕಾಣ. ಇಷ್ಟ ಮೀಸಲಾಯ್ತು ಅಂದ್ರೆ ಇದ ದೊಡ್ಡ ನೀತಿ. ಕೇಳು, ಅತ್ತ ಅಲ್ಲಿತ್ತ ಹೋಗದಂತೆ ಇಲ್ಲ, ಮತ್ತೊಂದು ಅದನ್ನೇ ಮಾಡೋದು. ಅದು ಮೀಸಲು ಜೀವನ. ಮೀಸಲು ಎಲ್ಲಿ ಅದ ಅಲ್ಲಿ ಸಾಧ್ಯ ಸಿದ್ಧಿ ಅದ, ಅಲ್ಲಿ ಸಂತೋಷ ಅದ, ಅಲ್ಲಿ ಬದುಕಿನ ಸಾರ್ಥಕತೆ ಅದ. ಮೀಸಲ ಕೆಡಬಾರದು ಹೇಳೋದಿಲ್ಲ, ಮೀಸಲು ಕೆಡಬಾರದು. ಅಕ್ಕ ಮಹಾದೇವಿಯ ಜೀವನ, ಆಕೆ ಹೇಳ್ತಾಳ ಎಷ್ಟು ಚಲೋ. ಸಾವಿಲ್ಲದ, ಕೇಡಿಲ್ಲದ, ಏನೂ ಇಲ್ಲದ ಚನ್ನ ಮಲ್ಲಿಕಾರ್ಜುನನಿಗೆ ಅದೇ ಮೀಸಲ ಸಮರ್ಪಣ. ಅದಕ್ಕಾಗಿಯೇ ಸಮರ್ಪಣ. ಹಾಗೆ ಸಮರ್ಪಣ ಮಾಡಿ ಬದುಕುವಾಗ ಎಲ್ಲವೂ ಸುಖ ಇರ್ತದಂತಿಲ್ಲ. ಕಷ್ಟಗಳು ಬರ್ತಾವ, ನಷ್ಟಗಳು ಬರ್ತಾವ, ಮಾನಗಳು ಬರ್ತಾವ, ಅಪಮಾನಗಳು ಬರ್ತಾವ, ಎಲ್ಲವೂ ಬರ್ತಾವ. ಅಂಥದ್ರಲ್ಲಿ ಮೀಸಲ ಕೆಡಬಾರದು, ಗುರಿ ತಪ್ಪಬಾರದು, ದೃಷ್ಟಿ ಆ ಕಡೆ ಇರಬೇಕು. ಅದು ಎಲ್ಲವನ್ನ ಎದುರಿಸೋದು. ಮೀಸಲಿದ್ರೆ ಎದುರಿಸ್ಲಿಕ್ಕಾಗ್ತದೆ. ಅಂಥ ಮೀಸಲು. ಕಷ್ಟಗಳು ನಮ್ಮ ಮೀಸಲು ಕೆಡಿಸೋದಕ್ಕೆ ಏನು ಬೇಕೋ ಎಲ್ಲ ಘಟನೆಗಳು ನಡೆದು ಹೋಗ್ತಾವ. ಆದರೆ ಮೀಸಲು ಕೆಡದಂಗ ಇದ್ದ ಆತ ಸಂತ ಮಹಾತ್. ಎಷ್ಟು ಚೆನ್ನಾಗಿ. ಕಷ್ಟಗಳು ಬರೋದಿಲ್ಲೇನು? ಜಗತ್ತಿನಲ್ಲಿ ನಾವು ಬದುಕ್ತೇವಿ ಅಂದಾಗ ಎಲ್ಲ ಥರ ಬರೋದೇ, ಎಲ್ಲ ಬಗೆಯಿಂದ. ಅಂಥದ್ರಲ್ಲಿ ನಾನು ಈ ದಾರಿಯಿಂದ ಹೋಗೋದು, ನನ್ನ ಗುರಿಯನ್ನ ಮುಟ್ಟೋದು, ಇದು ಬದಲ ಆಗದಂಗೆ ಇತ್ತು ಅಂದ್ರೆ ನಿಶ್ಚಿತವಾಗಿಯೂ ನಾವು ಗುರಿಯನ್ನ ತಲುಪ್ತಾ ಇರ್ತೇವೆ. ಒಂದು ಮನೆ, ಸುಂದರವಾದ ಮನೆ ನಾವು ಕಟ್ಟಿಕೊಳ್ತೇವೆ. ಮನೆಗಾಗಿನೇ ನಾವು ಮೀಸಲಾಗಿರ್ತೇವೆ. ಮನೆ ಹೆಂಗಿರಬೇಕು? ಬಹಳ ಸ್ವಚ್ಛ ಇರಬೇಕು. ಮನೆ ಸುಂದರಾಗಿರಬೇಕು. ಮನೆ ಸಂತೋಷ ಕೊಡಬೇಕು. ಮನೆ ಸಮೃದ್ಧವಾಗಿರಬೇಕು. ಒಂದು ಈ ಗುರಿ ಹಾಕ್ಕೊಂಡೇವಿ ಅಂದ್ರೆ ಅವಾಗ ನಮ್ಮ ಜೀವನ ಬದಲಾಗ್ತದೆ. ಮನೆ ಸಮೃದ್ಧ ಇರಬೇಕು, ಸಂತೋಷವಾಗಿರಬೇಕು, ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕಂತ ನಾವು ಗುರಿ ಇಟ್ಟುಕೊಂಡ್ರೆ ಅದೇ ರೀತಿ ವರ್ತಿಸಬೇಕಾಗ್ತದೆ. ಹಾಗೇ ಇರಬೇಕು. ಅದೇ ತಪಸ್ಸ. ಹಾಗೇ ಇರಬೇಕು. ಸಮೃದ್ಧ ಆಗಬೇಕಾಗಿತ್ತು ಅಂದ್ರೆ ದುಡಿಮೆ ಇರಬೇಕು. ದುಡಿಮೆಯಿಂದ ಏನು ಬರ್ತದೆ? ಅದು ಅಲ್ಲೇ ಇಲ್ಲೇ ಚೆಲ್ಲಾಡಬಾರದು.
ಶುರು ನೇಮಗಳು. ಒಂದು ಗುರಿ ಹಾಕ್ಕೊಂಡೇವಿ ಅಂದ್ರೆ ಎಲ್ಲರ ಜೀವನ ಬದಲಾಗ್ತದೆ. ನಮ್ದು ಶಾಂತವಾಗಿರಬೇಕು. ನಮ್ಮ ಮನೆ ಅಂದ್ರೆ ಶಾಂತವಾಗಿನೇ ಇರಬೇಕು. ಎಂಥ ಪ್ರಸಂಗ ಮನ್ಯಾಗ ಬಂದರೂ ಕೂಡ ಶಾಂತಿಯನ್ನ ಕಳೆದುಕೊಳ್ಳದಂಗ ಇರ್ತೇವಲ್ಲ, ಇದೇನು ಸಾಮಾನ್ಯ ಮಾತಲ್ಲ. ಏನೇ ಬರಲಿ ನಮ್ಮ ಮನೆ ಸ್ವಚ್ಛ ಅಂತ ಇದ್ರೆ ಎಷ್ಟು ಕಷ್ಟಪಡಬೇಕಾಗ್ತದೆ, ಇದು ಪರಿಶ್ರಮ, ತಪಸ್ಸ. ಮೀಸಲು ಜೀವನ ಅಂದರೆ ತಪಸ್ಸಿನ ಜೀವನ. ಅದು ನಮಗೆ ಸಂತೋಷವನ್ನು ಕೊಡ್ತದೆ, ಕೊನೆಗೆ ನಮ್ಮ ಗುರಿಯನ್ನು ನಮಗೆ ತಲುಪಿಸ್ತದೆ. ಅಂಥದೊಂದು ನೀತಿ ಇದು ಮೀಸಲ. ಇನ್ನು ಯಾರು ಯಾವುದಕ್ಕೆ ಮೀಸಲಾಗ್ಯಾರ ಹೇಳಕ್ಕೆ ಬರದು. ಅಲ್ಲೇ ಕೆಲವರು ಇಡೀ ಜೀವನವನ್ನ ಎದಕ್ಕಾಗಿ ಕಳೀತಾರೆ? ಯಾವುದೋ ಒಂದು ವಸ್ತುವಿಗಾಗಿ ಇನ್ನು ಕೆಲವರು ಮತ್ತೊಂದು ವಸ್ತುವಿಗಾಗಿ ಕಳೀತಾರೆ. ಅವರವರು ತಮ್ಮ ಜೀವನವನ್ನ ಒಂದು ಕೆಲಸಕ್ಕೆ ಮೀಸಲಾಗಿಟ್ಟಿರ್ತಾರೆ. ಅದು ಸರಿಯೋ ತಪ್ಪೋ ಗೊತ್ತಾಗ್ತದೆ. ಇಲ್ಲೇನು ಹಣಕ್ಕಾಗಿಯೇ ಮೀಸಲಾದ ಜೀವನಗಳಿಲ್ಲೇ? ಹಣಕ್ಕಾಗಿ ಇಡೀ ಜೀವನದ ತುಂಬ ಮಾಡಿದ್ದೇನು? ಕೂಡಿಸಿದ್ದು. ಇದು ಜೀವನವೇ? ಅದು ದೊಡ್ಡ ತಪಸ್ಸೆ ಆ ಮನುಷ್ಯ ಮಾಡಿರ್ತಾನಲ್ಲ. ಹೇಳಿ, ತಾನು ಕಡಿಮೆ ಉಟ್ಟು, ಕಡಿಮೆ ತೊಟ್ಟು, ಕಡಿಮೆ ಉಂಡು ಸಂಪತ್ತನ್ನು ಸಂಗ್ರಹಿಸ್ತಾನ. ಅದೇನು ಸಾಮಾನ್ಯ ಮಾತಲ್ಲ. ಯಾವಾಗ ಕೈಯೊಳಗೆ ಹಣ ಬಂತೋ, ಮಾರುಕಟ್ಟೆಯಲ್ಲಿ ಹೋದ ಬಳಿಕ ವಸ್ತು ತಗೋಬೇಕು ಅನಿಸ್ತದೆ. ಅಂಥದ್ರಾಗ ಈ ಮನುಷ್ಯ ಹಣದ ಕಡೆ ಲಕ್ಷ್ಯ ಕೊಡ್ತಾನೆ ವಿನಃ ವಸ್ತುವಿನ ಕಡೆ ಕೊಡೋದಿಲ್ಲ. ಇದು ಉಳಿಬೇಕು. ಇವರು ತಪಸ್ವಿಗಳಲ್ಲೇ ಹೇಳಿ ಅಷ್ಟು ಕಷ್ಟಪಟ್ಟು ಉಳಿಸಿ ಕೊನೆಗೆ ದೇಹ ಬಿಡುವಾಗ ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ದೇನೆ, ಬಹಳ ಸಂತೋಷ ಆಗ್ಯದ, ನಾನು ಏನೂ ಬಹಳ ಬಳಸಿಲ್ಲ, ಆದರೆ ಎಲ್ಲವನ್ನ ಉಳಿಸೇನಿ, ಇದೇ ನನಗೆ ಸಂತೋಷ ಅಂತ ಹೋಗ್ತಾನೆ. ಕಾಪಾಡ್ಯಾನ ಕಷ್ಟಪಟ್ಟು. ಇಲ್ಲೇನು? ಇದು ತಪಸ್ಸು. ಇದು ಬಹಳ ಅದ್ಭುತವಾದ ತಪಸ್ಸು. ಆರೋಗ್ಯ ಕೆಡಿಸಿಕೊಂಡಿಲ್ಲ. ಯಾಕೆ? ಖರ್ಚು. ಏನಾದರೂ ಆಯಿತು ಅಂದ್ರೆ ಹಣ ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ಕೆಡಿಸ್ದಂಗ ಆರೋಗ್ಯ ಇಲ್ಲ. ಹಂಗ ಆರೋಗ್ಯ ಕಾಪಾಡಿಕೊಳ್ತ. ಯಾರು ಕೂಡ ಜಗಳ ಮಾಡೋದಿಲ್ಲ. ಯಾಕೆ? ಜಗಳ ಮಾಡಿದರೆ ಖರ್ಚಾಗ್ತದೆ, ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಜಗಳ ಮಾಡೋದಿಲ್ಲ. ಎಷ್ಟು ಅದ್ಭುತದ ಇವರು ತಪಸ್ವಿಗಳು. ಅವರ ಜೀವನ ನೋಡಿ ಎಷ್ಟು ಸಾದಾ. ಹಬ್ಬ ಹರಿದಿನ ಬಂದ್ರು ಸಹಿತ ಎಷ್ಟು ಬೇಕೋ ಅಷ್ಟು ಹೊಟ್ಟಿ ಕೆಡದಂಗ ಉಂಡು ತಿಂದು ಸಂತೋಷ ಪಡ್ತಾರೆ. ಆದರೆ ಖರ್ಚಿಲ್ಲ. ಇದು ಬಹಳ ಮಹತ್ವದ ಮಾತು. ನಮ್ಮ ದೇಶದಲ್ಲಿ ಇದರ ಅವಶ್ಯಕತೆ ಬಹಳ ದುಡಿಬೇಕು, ಕಡಿಮೆ ಬಳಸಬೇಕು. ಇದು ತತ್ವ. ವ್ಯರ್ಥವಾಗಿ ಯಾವುದಕ್ಕೂ ಖರ್ಚು ಮಾಡಬಾರದು. ಹಣನೇ ಇರಲಿ,
ಹಣವೇ ದೇವರಾದ ಬಳಿಕ, ಹಣಕ್ಕಾಗಿ ಜೀವನ ಮೀಸಲಾದ ಬಳಿಕ, ಸಂಪತ್ತಿಗಾಗಿ ಮೀಸಲಾದ ಬಳಿಕ ಸಂಪತ್ತನ್ನ ಉಳಿಸ್ತಾ ಹೋಗ್ತೀವಿ, ಬೆಳೆಸ್ತಾ ಹೋಗ್ತೇವಲ್ಲ. ಲೋಕದ ದೃಷ್ಟಿಯಿಂದ ಹೆಂಗರೇ ಇರಬಹುದು, ಆದರೆ ಅವ ಜೀವನ ಮಾತ್ರ ಸ್ವಚ್ಛ ಸಾಗಿ. ಅವ ಯಾವ ವ್ಯಸನಕ್ಕೆ ಹೋಗೋದಿಲ್ಲ. ಕುಡಿತಾನೇನು ಯಾರಾದರೂ ಕರೆದ್ರಂತ ತಿಳ್ಕೊಳ್ಳಿ, ಮನೆಗೆ ಕರೆದು ಕೂಡಿಸಿ ಒಂದಿಷ್ಟು ಕಾಫಿ ತಗೋರಿ, ಇಲ್ಲ ಇದೇಗ ತಗೊಂಡು ಬಂದೀನಿ ಅಂತ. ಯಾಕೆ ಅಂದ್ರೆ ಈಗ ತಗೊಂಡ ಅಂದ್ರೆ ಅವ್ರನ್ನ ಕರಿಬೇಕಾಗತ್ತೆ, ಖರ್ಚು ಯಾಕೆ ಸುಮ್ಮನೆ. ಅದು ಹೋಗ್ಲಿ, ನನ್ನ ಆರೋಗ್ಯ ಸರಿ ಉಳಿಯೋದಿಲ್ಲ, ನಿಮ್ಮದೂ ಬೇಡ, ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು. ಅದಕ್ಕೆ ಅವ ಹೇಳೋದೇನು, ಏನಿಲ್ಲ ಇದೇ ಈಗ ತಗೊಂಡಿದ್ದೇನೆ, ಆರಾಮಾಗಿದ್ದೇನೆ, ಏನಿಲ್ಲ ಸುಮ್ಮನೆ ಭೇಟಿಯಾಗಿ ಹೋಗ್ಲಿಕ್ಕೆ ಬಂದೆ ಅಂತ ಹೇಳ್ತಾನೆ ವಿನಃ ಏನೂ ಮುಟ್ಟದಿಲ್ಲ. ಜಾಣನಾಥ. ಇವರು ವಾದಲ್ಲೆಲ್ಲ ತುಣುಕೋತೇನು ಹೋಗ್ತಾರಲ್ಲ, ತಮ್ಮದು ಹಾಳು ಮಾಡ್ಕೋತಾರ, ಮಂದಿದು ಹಾಳು. ಆರೋಗ್ಯ ರಕ್ಷಣೆ ಇದು ತಪಸ್, ಸಂಪತ್ತಿನ ರಕ್ಷಣೆ ಇದು ತಪಸ್ಸು. ಇದು ಒಂದು ಬಗೆಯ ತಪಸ್ಸು. ಇದು ಮೀಸಲು, ಇದಕ್ಕಾಗಿಯೇ ಮೀಸಲು. ಇಂಥ ಒಬ್ಬ ಮಹಾನುಭಾವ ಒಂದು ಊರಲ್ಲಿ ಇದ್ದ. ಇದೊಂದು ನಡೆದ ಘಟನೆ. ಹೊರದೇಶದಲ್ಲಿ ಆ ಮನುಷ್ಯ ಕೋಟಿ ಸಂಪಾದನೆ ಮಾಡಿದ. ಆದರೆ ಬದುಕು ಹೇಗಿತ್ತು ಅಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ. ಅವನು ನೋಡಿದರೆ ಏನೂ ಅನ್ನಿಸ್ತಿರ್ಲಿಲ್ಲ. ಒಂದು ಸಾದಾ ಮನೆ, 2 ಮಕ್ಕಳು, ಮನೆಯಲ್ಲೇ ಆರಾಮಾಗಿ ಇರುವವ, ಸುತ್ತಮುತ್ತ ಸುಂದರವಾದ ತೋಟ, ಚಿಕ್ಕ ಮನೆ, ಆದರೆ ಕೋಟಿ ಆಸ್ತಿ. ಕೋಟಿ ಎಲ್ಲ ಮಾಡಿದ. ಮನೆಯವರೆಲ್ಲ ಅತಿ ಸಾದಾ ಜೀವನ ಸಾಗಿಸ್ತಿದ್ರು. ಕೊನೆಗೆ ದೇಹ ಬಿಡುವಾಗ ಒಂದು ವೀಲ್ ಮಾಡಿದ, ಕೇಳಂಗದ ಒಂದು ವೀಲ್ ಮಾಡಿದ. ಆ ವೀಲ್ದಲ್ಲೇ ನನ್ನ ಆಸ್ತಿ 1,000 ಕೋಟಿ. ನನ್ನ ಮಕ್ಕಳಿಗೆ ಇಷ್ಟು ಅವಶ್ಯಕತೆ ಇಲ್ಲ, ನನ್ನ ಹೆಂಡತಿಗೆ ಇಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅವರಿಗೆ ಮೊದಲು ತಾವು ಹೆಂಗೆ ಜೀವನ ಸಾಗಿಸ್ತಿದ್ರೋ ಅಷ್ಟೇ ಜೀವನ ಸಾಗಿಸೋದಕ್ಕಾಗಿ ಅಷ್ಟು ಮೀಸಲಾಗಿಟ್ಟು 999 ಕೋಟಿ ಇದು ದೇಶಕ್ಕೆ ಮೀಸಲು. ತಪಸ್. ಅಲ್ಲಿವರೆಗೆ ಅವನಿಗೆ ಜನ ಬೈತಿದ್ರು, ಇವ ಬಹಳ ಹಾಗದಾನ, ಹೀಗದಾನ, ಹಾಗದಾನ ಅಂತ ಬೈತಿದ್ರು. ಅವ ಒಂದೀಟು ಮುಖ ಕೆಡಿಸಿಕೊಂಡಿರ್ಲಿಲ್ಲ, ಬೈರಿ ಅಂತಿದ್ರು. ಏನು ಬೈದರು ಸಹಿತ ಒಂದು ದುಡ್ಡು ಆ ಕಡೆ ಈ ಕಡೆ ಮಾಡಲಿಲ್ಲ. ತಿಲ್ಲಿಲ್ಲ ಉಳ್ಳಿಲ್ಲ ಅಂತ ಜನ ಅಂದ್ರು. ಅವ ಮಸ್ತಾಗಿನೇ ಇದ್ದ. ಒಂದು ದಿವಸ ದವಾಖಾನೆಗೆ ಹೋಗಲಿಲ್ಲ. ಆದರೆ ಎಲ್ಲ ದವಾಖಾನೆಯ ಡಾಕ್ಟರ್ ಎಲ್ಲ ಅವ್ರ ಮಿತ್ರರು. ಹೇಗಿರ ಇಟಾಲಿ ದೇಶ. ಅವನನ್ನ ಹಾಡಿ ಹರಿಸ್ತಾರೆ. ಆತ ಮೀಸಲಾಗಿಟ್ಟು ಆ ಬಳಿಕ ಬರದ ಈ ಸಂಪತ್ತನ್ನ ಇಲ್ಲಿ ಈ ಇಂಡಾಲಿ ದೇಶದಲ್ಲಿ ಏನು ಈ ಶಿಲ್ಪಗಳದಾವ, ಅದ್ಭುತವಾದ ಶಿಲ್ಪಗಳು, ಇವುಗಳ ರಕ್ಷಣೆಗಾಗಿ ಇದನ್ನು ತಾವು ಬಳಸಬೇಕು. ಎಂಥ ಶಿಲ್ಪಗಳು ನೋಡಬೇಕೆಂದು ಇಂಥವರು ಅದ. ಇವರಿಗೆ ಜನ ಅದು ಗೌರವಿಸೋದಿಲ್ಲ. ಆದ್ರೆ ಜೀವನ ಬಹಳ ಅದ್ಭುತ. ಮೀಸಲು
ಎದಕ್ಕೆ ಮೀಸಲಿರಲಿ? ಸ್ವಚ್ಛ ಜೀವನ ಇರುತ್ತೆ, ಅದು ಮೀಸಲ ಅಂತಾರೆ. ಅದಕ್ಕೆ ಆತ ಹೇಳ್ದ, ಶಿವನಿಗೆ ಮೀಸಲು. ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ, ಕೆಡದೆ ಇದ್ರೆ ಆತನೇ ಜಗದೀಶ ಕಾಣ. ಜಗದೀಶ ಕಾಣ. ಜೀವನ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ನಮ್ಮ ಕೈಯ, ಕಾಲ, ಕಣ್ಣು, ಕಿವಿ, ಮೈಯ, ಮನಸ್ಸ ಬಹಳ ಮಹತ್ವದವು. ಇಂಥವುಗಳನ್ನ ಎದಕ್ಕಾಗಿಯಾದರೂ ಬಳಸಬಾರದು, ಮೀಸಲಾಗಿಡಬೇಕು ಒಳ್ಳೆದಕ್ಕ. ಅಲ್ಲಿಲ್ಲ ಬಸವಣ್ಣನವರು, ಆರಂಭ ಮಾಡುವೆನಯ್ಯ. ಎಷ್ಟು ಚೆನ್ನ. ನಾನು ಏನು ಮಾಡ್ತೀನಿ ಎಲ್ಲ ದಾಸೋಹಕ್ಕಾಗಿ. ಅವರ ಜೀವನ ಅದಕ್ಕಾಗಿಯೇ ಮೀಸಲು. ಕೂಡಲ ಸಂಗಮನಿಗೆ ಮೀಸಲಾದ ಜೀವನ ಅವರ ಇಡೀ ಜೀವನದ ತುಂಬ ನಡೆದ ದೊಡ್ಡ ತಪಸ್ಸು ಅಂದ್ರೆ ದಾಸೋಹ. ದಾಸು ಏನು ದುಡಿತಿದ್ರೋ ಅದರ ಪೈ ಪೈ ದಾಸು. ದಾಸು ಯಾರಾದರೂ ಬರಬೇಕು, 4 ತುತ್ತ ಉಣಬೇಕು, ಆನಂದ ಪಟ್ಟು ಹೋಗಬೇಕು, ಅದಕ್ಕಾಗಿ ನಾನು ದುಡಿತಾ ಇದ್ದೀನಿ ಅಂತ ಹೇಳಿಕೊಂಡರು. ಇವೆಲ್ಲ ದಾಸು. ಮೀಸಲು ಅಂತ ಈಗಲೂ ಮಾಡ್ತಾರೆ, ಹಳ್ಳ್ಯಾಗ ಮಾಡೋದಿಲ್ಲ. ಈ ದೇವರಿಗೆ ಮೀಸಲ, ಈ ದೇವರಿಗೆ ಮೀಸಲ ಅಂತ ಮಾಡ್ತಾರೆ. ಆಯಾ ದೇವರಿಗೆ ಏನು ಹಿಡಿಸ್ತದ ಅದನ್ನು ಮೀಸಲ ಅಂತ ಮಾಡ್ತಾರೆ. ಅದನ್ನೇ ತಮ್ಮ ಬದುಕಿನಲ್ಲಿ ಮಾಡಿಬಿಟ್ರೆ ಬದುಕೇ ಮೀಸಲ. ವಸ್ತುವನ್ನ ಹೇಗೆ ಮೀಸಲ ಇಡ್ತೇವಿ ಅದು ಸುಲಭ, ಆದರೆ ಜೀವನವನ್ನೇ ಮೀಸಲಾಗಿಡುವುದು. ಮೀಸಲಾಗಿಡುವುದು. ಎಷ್ಟು ಜನ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೀಸಲಾಗಲಿಲ್ಲ ಹೇಳಿ? ಎಷ್ಟು ಜನ? ಭಾರತ ದೇಶದ ಸ್ವಾತಂತ್ರ್ಯ, ಅದೇ ಮನಸ್ಸು, ಅದೇ ಕನಸು, ಅದಕ್ಕಾಗಿಯೇ ಜೀವನ. ಅಂಥ ಲಕ್ಷ ಲಕ್ಷ ಮಕ್ಕಳು ಎಲ್ಲ ಬಿಟ್ಟು ಹೊರಗೆ ಬಂದರು. ತಮ್ಮ ಪ್ರಾಪಂಚಿಕ ಸೌಖ್ಯಗಳನ್ನು ಬದಿಗೆ ಸರಿಸಿದ್ರು. ಮೊದಲ ಸ್ವಾತಂತ್ರ್ಯಕ್ಕಾಗಿ ಈ ದೇಹ ಮೀಸಲು. ಅಂಥ ವ್ಯಕ್ತಿಗಳ ಅದೇನು ತ್ಯಾಗ ಅದ, ಆ ಮೀಸಲದ, ಅದರ ಮೇಲೆ ನಿಂತ ಭಾರತ. ಅದನ್ನ ನೋಡು. ನಾವು ಕಷ್ಟಪಟ್ಟವರಲ್ಲ, ಅವರು ಕಷ್ಟಪಟ್ಟರು. ಆರಾಮಿರಬಹುದಾಗಿತ್ತಲ್ಲ ಹೇಳಿ? ಆರಾಮಿರಬಹುದಾಗಿತ್ತು. ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು? ಮಹಾತ್ಮ ಗಾಂಧಿ ಅಂತ ಇಟ್ಕೊಳ್ಳಿ, ಇಷ್ಟೆಲ್ಲ ಯಾಕೆ ಬೇಕು? ಎಂಥ ಬ್ಯಾರಿಸ್ಟರ್ ಆರಾಮ್ ಬಂದು ಅಲ್ಲಿ ಬ್ಯಾರಿಸ್ಟರ್ ಕೆಲಸ ಮಾಡಿ ಕೋಟಿ ಗಳಿಸ್ಬೋದಾಗಿತ್ತು, ದೊಡ್ಡ ಮನೆ ಮಾಡ್ಕೋಬಹುದಾಗಿತ್ತು, ಆರಾಮಾಗಿರಬಹುದಾಗಿತ್ತು. ಇಲ್ಲ, ಖಾದಿ ಬಟ್ಟೆ ಬಂದು ತೊಟ್ಟುಕೊಂಡು ದಿನಾಲು ಒಂದಿಷ್ಟು ನೂತು ಆ ಬಳಿಕ ಆಹಾರದಲ್ಲಿ ಎಂಥ ಮಿತಿಯಾದ ಆಹಾರ. ಇಂಥದ್ರಲ್ಲೇ ಜೇಲದಾಗ ಹೋಗೋದು, ಜೇಲದಿಂದ ಬರೋದು, ಹೋಗೋದು ಬರೋದು. ಎಂಥ ಅಲ್ಲೇನು ಅವರೊಬ್ಬರೇ ಅಲ್ಲ, ಬಹಳ ಜನ ಮೀಸಲ. ಇಂಥ ಬದುಕನ್ನ ಸಾಗಿಸೋದಲ್ಲ, ಇದು ನೀತಿ. ಎರಡನೆಯ ನೀತಿ. ಇದಕ್ಕೇನಂತೇವಿ? ಮೀಸಲು ನೀತಿ, ಸಮರ್ಪಣ. ನಮ್ಮ ಗುರಿಗಾಗಿ, ಉದಾತ್ತ ಗುರಿಗಾಗಿ ಸಮರ್ಪಣ.
ಅದಕ್ಕಾಗಿ ನಾವು ಸ್ವಲ್ಪ ನಮ್ಮ ಸುಖದ ಕ್ಷಣಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ಸುಖದ ಕ್ಷಣಗಳನ್ನು ಇದು ಮೀಸಲು. ಬುದ್ಧ ಸುಮ್ಮನೆ ಅವನಿಗೊಂದು ಹೊಳಿತು, ದುಃಖದ ಕಾರಣ ಕಂಡುಹಿಡಿಬೇಕು ಅಂತ ಹೊಳಿತು ಅನಿಸ್ತು. ಅದಕ್ಕ ಮೀಸಲ, ಸಂಶೋಧನೆಗೆ ಮೀಸಲು. ಹೆಂಗ ವಿಜ್ಞಾನಿಗಳು ಜಗತ್ತಿನ ಸಂಶೋಧನೆಗೆ ಮೀಸಲಾಗಿರ್ತಾರೆ, ಹಾಗ ಬುದ್ಧ ಒಂದು ಇದೇನು ಕಾರ್ಯದ ಇದಕ್ಕಾಗಿ ಮೀಸಲು. ಸಂಶೋಧನೆ, ಇದು ಆಧ್ಯಾತ್ಮಿಕ ಸಂಶೋಧನೆಗಾಗಿ ಇಡೀ ಜೀವನವನ್ನು ಮೀಸಲಾಗಿಟ್ಟ ಬುದ್ಧ ಎಲ್ಲವನ್ನೂ ಎಲ್ಲ ಯಾವುದನ್ನ ನಾವು ಬಯಸಿ 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 ಕಷ್ಟಪಡ್ತೇವೆ ಅದು ಅವನಿಗೆ ಸಹಜವಾಗಿ ಸಿಕ್ಕಿತ್ತು. ರಾಜ ರಾಜ ಆ ಬಳಿಕ ಪ್ರೀತಿಸುವ ಪ್ರಜೆಗಳು ಇಷ್ಟೆಲ್ಲ ಇದ್ದಾಗ ಏನೋ ಅದು ಶುರುವಾಯಿತು ಆಧ್ಯಾತ್ಮಿಕ ಸಂಶೋಧನೆ. ಅದಕ್ಕಾಗಿ ಎಲ್ಲವನ್ನದ ಎಲ್ಲ ಸುಖಾತ್ಯಾಗ. ಕೊನೆಗೆ 80 ವರ್ಷಗಳ ಕಾಲ ಬುದ್ಧ ಮಾಡಿದ್ದೇನೂ ಅಲ್ಲ, ತಾನೇನು ಸಂಶೋಧನೆ ಮಾಡಿದ, ಜನರಿಗೆ ಮುಟ್ಟಿಸೋ ಕೆಲಸ ಮಾಡಿದ, ಅದು ಆತ ಮಾಡಿ. ಸರ್ವಂ ಕ್ಷಣಿಕಂ, ಸರ್ವಂ ಕ್ಷಣಿಕಂ. ಎಷ್ಟು ಸರ್ವಂ ದುಃಖಂ, ಎಲ್ಲವೂ ಕ್ಷಣಿಕ. ಈ ಜಗತ್ತಿನಲ್ಲಿ ಎಲ್ಲವೂ ದುಃಖಪೂರ್ಣ. ಇಂಥಲ್ಲಿ ನಾವು ಸುಖವಾಗಿ ಶಾಂತವಾಗಿ ಬಾಳಬೇಕಲ್ಲ, ಅದಕ್ಕಾಗಿ ಸಂಶೋಧನೆಗೆ ತೊಡಗಿದ. ಸಂಶೋಧನೆಗೆ ಕೊನೆಗೆ ಸಂಶೋಧನೆ ಆಯಿತು. ಆ ಬಳಿಕ ಬಹಳ ಕಷ್ಟ. ಅವಾಗಿನ ಕಾಲ ನಡೀತಾ ನಡೀತಾ ಹೋಗಬೇಕು. ಅಂಥ ಕಾಲದೊಳಗೆ ಇಡೀ ಆ ಎಲ್ಲ ಪ್ರದೇಶವನ್ನ 80 ವರ್ಷಗಳ ಕಾಲ ಸುತ್ತಿದ. 80 ವರ್ಷ ಏನು ಮಾಡೋದು, ಏನೂ ಇಲ್ಲ. ಇದು ಹೀಗೆ ಬಾಳಬೇಕು, ಹೀಗೆ ಬದುಕಿದರೆ ಸಂತೋಷವಾಗಿ ಇರಬಲ್ಲೆವಿ, ಇದನ್ನು ಕಲಿಸೋದಕ್ಕಾಗಿ. ನಿರ್ವಾಣ, ಮನಸ್ಸು ಶಾಂತವಾಗಿರುವುದು. ಅಂಥದೊಂದು ಜೀವನವನ್ನ ಕಲಿಸೋದಕ್ಕಾಗಿ 80 ವರ್ಷ ತಿರುಗಾಡಿದ ಈ ನಾಡಿನೊಳಗೆ. ಇದು ಜೀವನ. ಎಲ್ಲಿ ಎಲ್ಲಿ ನಾವು ದೊಡ್ಡ ಸಾಧನೆಯನ್ನ ಕಾಣ್ತೇವೆ, ಸಿದ್ಧಿಯನ್ನ, ಅಲ್ಲೆಲ್ಲ ತಪಸ್ಸು. ಅದು ತಪಸ್ಸು. ಅದು ಇದಕ್ಕೆ ಮೀಸಲು ಮೀಸಲು ಅಂತ ಕರೀತಾರೆ. ನಾವು ಏನು ಮಾಡಬೇಕಂತ ಮಾಡೇವಿ, ಮೊದಲ ನಿರ್ಣಯ ಮಾಡೋದು, ಆ ಬಳಿಕ ಅದಕ್ಕಾಗಿ ನಮ್ಮ ದೇಹ ಮನಸ್ಸುಗಳನ್ನು ಮೀಸಲಾಗಿಡೋದು.